ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಬೈ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮಚಂದ್ರ. ಹೊಸ ವರ್ಷದಲ್ಲಿ ಇದು ನನ್ನ ಮೊದಲನೇ ವಿಡಿಯೋ ಅಂತಲೇ ಹೇಳ್ಬೋದು. 2 ದಿನ ನನಗೆ ಹುಷಾರಿಲ್ಲ, ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಹೊಸ ವರ್ಷದಲ್ಲಿ ಯಾರೆಲ್ಲ ಹೊಸದಾಗಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಗುರಿ ತಲುಪುವವರೆಗೆ ನೀವು ಚಾನಲ್ನ ಬಿಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದೇನಪ್ಪ ಅಂತಂದರೆ, ಗೃಹಲಕ್ಷ್ಮಿ 4ನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ವೇಟ್ ಮಾಡ್ತಿದ್ರು ಅವರಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಅಂತ ಹೇಳ್ಬೋದು ಸರ್ಕಾರ. ಏನಪ್ಪ ಗುಡ್ ನ್ಯೂಸ್ ಅಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ. ಮತ್ತು ನಿಮಗೆ ಹಣ ಬರುತ್ತೆ ಇಲ್ಲ ಅನ್ನೋದು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಅದು ಲಿಂಕ್ ಇದೆ. ಸೊ ಆ ಲಿಂಕನ್ನು ನೀವು ಡಾಟಾಗಿ ನಿಮಗೆ ಹಣ ಬರುತ್ತಾ ಅಥವಾ ನಿಮ್ಮದು ಅಪ್ಲಿಕೇಶನ್ ಅಪ್ರೂವಲ್ ಆಗಿದೆ ಇಲ್ಲ ಅನ್ನೋದನ್ನು ಕೂಡ ನೀವು ಚೆಕ್ಕನ್ನು ಮಾಡ್ಕೋಬೋದು ನಿಮ್ಮ ಮೊಬೈಲಲ್ಲಿ. ಸೊ ಅದನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಮತ್ತು ನಿಮಗೆ 4ನೇ ಕಂತಿನ ಹಣ ಬರುತ್ತಾ ಇಲ್ಲ ಅನ್ನೋದನ್ನು ಈ ಒಂದು ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಕಿಪ್ ಮಾಡಿದರೆ ನಿಮಗೆ ಮಾಹಿತಿ ಅರ್ಧಂಬರ್ಧ ತಿಳಿದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಎಲ್ಲರೂ ಫುಲ್ ವಿಡಿಯೋ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಮಾಡ್ತಾರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಆಲ್ ಅಂತ ಒತ್ತಿ. ಹಾಗೆ ವಿಡಿಯೋ ಇಷ್ಟ ಒಂದು ಲೈಕನ್ನು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರೆಲ್ಲರಿಗೂ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಇವಾಗ ಎಲ್ಲರಿಗೂ ಏನಾಗಿದೆ, 4ನೇ ಕಂತಿನ ಹಣ ಇನ್ನೂ ಕೂಡ ಬರ್ತಾ ಇಲ್ಲ ಅನ್ನೋ ಒಂದು ಟೆನ್ಷನಲ್ಲಿ ತುಂಬ ಜನ ಇದ್ದಾರೆ. ತುಂಬ ಜನಗಳಿಗೆ 3ನೇ ಕಂತು 2ನೇ ಕಂತು ಒಟ್ಟಿಗೆ ಬರ್ತಾ ಇದೆ, ಊರಿಗೆ 2 ಕಂತು ಬರ್ತಾ ಇದೆ, ಊರಿಗೆ 3 ಕಂತು ಬಂತು. ಈ ರೀತಿ ಎಲ್ಲರೂ ಕೂಡ ಹಣ ಬರ್ತಾ ಇದೆ. ಬಟ್ 4ನೇ ಕಂತಿನ ಹಣ ಕೆಲವರಿಗೆ ಬಂದಿದೆ, ಇನ್ನು ಕೆಲವರಿಗೆ ಬಂದಿಲ್ಲ ಅಂತಲೇ ಹೇಳ್ಬೋದು. ಸೊ ಅವರೆಲ್ಲ ವೇಟ್ ಮಾಡ್ತಿದ್ದಾರೆ 4ನೇ ಕಂತಿನ ಹಣ ಬರುತ್ತಾ ಇಲ್ವಾ, ನಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು, ನಮ್ದು ಏನೋ ತೊಂದರೆ ಆಗಿದೆಯಾ, ಪ್ರಾಬ್ಲಮ್ ಆಗಿದೆ ಅಂತ ಈ ರೀತಿ ತೊಂದರೆಗಳು ಆಗಿರ್ಬೋದಾ, ಇಲ್ಲ ಆ ರೀತಿ ತೊಂದರೆ ಆಗಿರ್ಬೋದು ಅಂತ ಎಲ್ಲರೂ ಕೂಡ ಟೆನ್ಷನಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಎಸ್, ಏನಪ್ಪ ಅಂದರೆ 4ನೇ ಕಂತಿನ ಹಣ ಸ್ವಲ್ಪ ಲೇಟಾಗಿಯೇ ಹಾಕಿದ್ರು ಅಂತ ಹೇಳ್ಬೋದು. ಡಿಸೆಂಬರ್ 15ರೊಳಗಾಗಿ ಹಾಕಬೇಕಾಗಿತ್ತು, ಬಟ್ ಕಾರಣಾಂತರಗಳಿಂದ ಹಾಕಲಿಲ್ಲ ಅದು. ಸೊ ಇವಾಗ ಏನಪ್ಪ ಅಂತಂದರೆ, ಏನೋ ಒಂದು ಗುಡ್ ನ್ಯೂಸ್ ಸಿಹಿ ಸುದ್ದಿ ಅಂತ ಹೇಳೋದಾದರೆ, ಇವತ್ತೇ 3ನೇ ತಾರೀಕು ಅಂತಂದರೆ 3/1/2024ನೇ ತಾರೀಕಿನಂದು ಬರೋಬ್ಬರಿ 20 ಲಕ್ಷ ಜನರಿಗೆ ಏನಿದೆ ಗೃಹಲಕ್ಷ್ಮಿ 4ನೇ ಕಂತಿನ ಹಣ ಹಾಕಿದ್ದಾರೆ ಅಂತ ಹೇಳ್ಬೋದು. ಸೊ ಅದರಲ್ಲಿ ನೀವು ಕೂಡ ಒಬ್ಬರು ಆಗಿರ್ಬೋದು. ಮೆಸೇಜ್ ಬಂದಿಲ್ಲ ಅಂದರೆ ಬ್ಯಾಂಕ್ ಹೋಗಿ ಚೆಕ್ಕನ್ನು ಮಾಡ್ಕೊಳ್ಳಿ, ನಿಮಗೆ ಹಣ ಬಂದಿದೆಯಲ್ಲ ಅಂತ ಗೊತ್ತಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು 20 ಲಕ್ಷ ಜನಕ್ಕೆ ಹಾಕಿದ್ದಾರೆ ಅಂದರೆ ನಾಳೆ ಒಂದು 15ರಿಂದ 18 ಲಕ್ಷ ಜನಗಳಿಗೆ ಹಾಕ್ಬೋದು. ಸೊ ನಿಮಗೂ ಕೂಡ ನಾಳೆ ಬರ್ಬೋದು. ಇವತ್ತು ಬಂದಿಲ್ಲ ಅಂತಂದರೆ ಸೊ ಯಾರು ಗಾಬರಿ ಆಗಕ್ಕೆ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಏನಪ್ಪ ಅಂತಂದರೆ, ಇವರು 4ನೇ ಕಂತಿನ ಹಣನೇ ಜನವರಿ ತಿಂಗಳಲ್ಲಿ ಹಾಕಿದ್ದಾರೆ ಅಂತಂದರೆ 5ನೇ ಕಂತಿನ ಹಣ ಯಾವಾಗ ಹಾಕ್ತಾರೆ ಅಂತ ನಿಮಗೆ ಕುತೂಹಲ ಇರ್ಬೋದು. ಸೊ ಅದಕ್ಕೂ ನಾನು ಒಂದು ಉತ್ತರನ ಕೊಡ್ತಾ ಇದ್ದೀನಿ. ಇದೇ 15ನೇ ತಾರೀಕಿನೊಳಗಾಗಿ 4ನೇ ಕಂತಿನ ಹಣ ಇದೆ, ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ತಾರೆ ಅಂತ ಅವರು ಹೇಳಿದ್ದಾರೆ. ಸೊ 15ನೇ ತಾರೀಕು ಮುಗಿದ ನಂತರ ಮತ್ತೆ 5ನೇ ಕಂತಿನ ಹಣ ಕೂಡ ನಿಮಗೆ ಆದಷ್ಟು ಬೇಗ ಹಾಕ್ತೀವಿ ಅಂತ ಹೇಳಿದ್ದಾರೆ. ಸೊ 15ನೇ ತಾರೀಕು ಆದಮೇಲೆ ಗೊತ್ತಾಗುತ್ತೆ 5ನೇ ಕಂತಿನ ಹಣ ಹಾಕ್ತಾರೋ ಇಲ್ಲೋ ಅನ್ನೋದು. ಬಟ್ ಇಲ್ಲಿಗೆ ತನಕ ಗೊತ್ತಾಗಿರೋದು ಏನಂತಂದರೆ, ನಿಮಗೆ 15ನೇ ತಾರೀಕಿನೊಳಗಾಗಿ ಎಲ್ಲರಿಗೂ ಕೂಡ 4ನೇ ಕಂತಿನ ಹಣ ಬರುತ್ತೆ ಅಂತ ಇಲ್ಲಿ ಅವರು ತಿಳಿಸ್ಕೊಡ್ತಾರೆ ಅಂತ ಹೇಳ್ಬೋದು. ಇನ್ನೊಂದು ಏನಂತಂದರೆ, ನೀವು ನಿಮ್ಮ ಹಣ ಬರುತ್ತೆ ಅಲ್ವಾ, ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಬೇಕಾದ್ರೆ ನೀವು ಗ್ರಾಮವನ್ನಾಗಿರ್ಬೋದು ಅಥವಾ ಗ್ರಾಮ ಪಂಚಾಯತ್ ಇರ್ಬೋದು, ಬೆಂಗಳೂರನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಈ ರೀತಿ ಹೋಗಿ ನೀವು ಚೆಕ್ ಮಾಡಬೇಕಾಗಿತ್ತು. ಆದರೆ ಇವಾಗ ಏನು ಮಾಡಿದ್ದಾರೆ ಅಂತಂದರೆ, ನೀವು ಡೈರೆಕ್ಟಾಗಿ ಮೊಬೈಲಲ್ಲಿ ನಿಮಗೆ ಹಣ ಬರುತ್ತೆ ಅಲ್ವಾ, ನಿಮ್ಮ ಫಾರ್ಮ್ ಅಪ್ರೂವಲ್ ಆಗಿದೆ ಅಥವಾ ರಿಜೆಕ್ಟ್ ಆಗಿದೆ ಅನ್ನೋದನ್ನು ನೀವು ಆರಾಮಾಗಿ ಕಂಡುಹಿಡಿಬೋದು ಅಂತ. ಸೊ ಯಾವ ರೀತಿ ಅದನ್ನು ನೀವು ಚೆಕ್ ಮಾಡ್ಕೊಳ್ಳೋಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸೈಡಲ್ಲಿ ಹೋಗಿ ನಿಮಗೆ ಸ್ಕ್ರೀನಲ್ಲಿ ಹಾಕ್ತೇನೆ ನಾನು. ಸೊ ಅದೇ ರೀತಿ ನೀವು ಫಾಲೋ ಮಾಡಿ ಹೋದರೆ ನೀವು ಆರಾಮಾಗಿ ನಿಮ್ಮ ಸ್ಟೇಟಸನ್ನು ನೀವು ಚೆಕ್ ಮಾಡ್ಕೋಬೋದು. ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆ, 4ನೇ ಕಂತಿನ ಹಣ ಬಂದಿದೆ ಇಲ್ವಾ ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬೋದು. ನಿಮ್ಮ ಫಾರ್ಮ್ ಅಪ್ರೂವ್ ಆಗಿದೆ ಅಥವಾ ಕ್ಯಾನ್ಸಲ್ ಆಗಿದೆ ಅಥವಾ ರಿಜೆಕ್ಟ್ ಆಗಿದೆ ಅಂತ ಕೂಡ ನೀವು ಚೆಕ್ಕನ್ನು ಮಾಡ್ಕೋಬೋದು. ಸೊ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋಂತ ಈ ಒಂದು ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಸೈಡಲ್ಲಿ ನೋಡ್ಕೊಳ್ಳಿ. ನೀವು ಮೊದಲಾಗಿ ಏನು ಮಾಡ್ಬೇಕಂತಂದರೆ, ಮಾಹಿತಿ ಖನಿಜ ಅನ್ನುವಂಥ ಒಂದು ವೆಬ್ಸೈಟನ್ನು ಓಪನ್ ಮಾಡ್ಕೋಬೇಕಾಗುತ್ತೆ ಗೂಗಲಲ್ಲಿ. ಸೊ ಅದನ್ನು ಓಪನ್ ಮಾಡ್ಕೊಂಡ ತಕ್ಷಣ ಫಸ್ಟ್ ಒನ್ನಲ್ಲೇ ಕಾಣುವಂಥ ಒಂದು ವೆಬ್ಸೈಟ್ ಏನಿದೆ ಅದನ್ನು ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ಅದನ್ನು ಓಪನ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ ಅಂತಂದರೆ, ಅಲ್ಲಿ ಇಲಾಖೆ ಹುಡುಕಿ ಅಂತ ಸೈಡಲ್ಲಿ ಬರುತ್ತೆ. ಸೊ ಇಲಾಖೆ ಹುಡುಕಿ ಅಂತ ಬಂದ ತಕ್ಷಣ ಅಲ್ಲಿ ಏನು ಮಾಡಿ, ಜಸ್ಟ್ ನೀವು ಮಹಿಳಾ ಅಂತ ನೀವು ಕನ್ನಡದಲ್ಲಿ ಟೈಪ್ ಮಾಡಿ ಸರ್ಚನೆ ಕೊಡಿ. ಕೊಟ್ಟ ತಕ್ಷಣ ಅಲ್ಲಿ ಬರುತ್ತೆ ಕೆಳಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಬರುತ್ತೆ. ಅದನ್ನು ನೀವು ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಸೊ ಕ್ಲಿಕ್ಕನ್ನು ಮಾಡ್ಕೊಂಡ ತಕ್ಷಣ ಇನ್ನೊಮ್ಮೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಬರುತ್ತೆ. ಅದರ ಮೇಲೆ ಇನ್ನೊಂದ್ಸಲ ನೀವು ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ತದನಂತರ ಏನಾಗುತ್ತೆ ಅಂತಂದರೆ, ಅಲ್ಲಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅಂತ ಕಾಣುತ್ತೆ ನೋಡಿ. ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಂಡ್ರೆ ಅಲ್ಲಿ ರೇಷನ್ ಕಾರ್ಡ್ ನಂಬರ್ನ ಕೇಳುತ್ತೆ. ಸೊ ನಿಮ್ಮ ರೇಷನ್ ಕಾರ್ಡ್ ನಂಬರಲ್ಲಿ ನೀವು ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಸಾಕು. ನಿಮ್ಮ ಒಂದು ಫಾರ್ಮ್ ಏನಿದೆ ಇಲ್ಲಿ ತೋರಿಸ್ತಾ ಇದೆಯಲ್ಲ, ಈ ರೀತಿ ಅಪ್ರೂವಲ್ ಆಗಿದೆ ಇಲ್ಲ ಅಂತ ಬರುತ್ತೆ. ಕೆಳಗಡೆ ನಿಮ್ಗೆ ಎಷ್ಟು ಕಂತು ಹಣ ಬಂದಿದೆ ಅನ್ನೋದು ಕೂಡ ತೋರಿಸುತ್ತೆ. ಆಗಸ್ಟಿಂದ ಬಂದಿದೆ, ಇಲ್ಲಿ ನೋಡಿ ಆಗಸ್ಟ್ ಬಂದಿದೆ, ಅಕ್ಟೋಬರ್ ಬಂದಿದೆ, ಸೆಪ್ಟೆಂಬರ್ ಬಂದಿದೆ, ಈ ರೀತಿಯಾದಂಥ ಬಂದಿದೆ. ಇನ್ನು 4ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇನ್ನೂ ಬಂದಿಲ್ಲ. ಸೊ ಅದು ಯಾವಾಗ ಬರುತ್ತೆ ಅಲ್ಲಿ ನಿಮಗೆ ಆ್ಯಡ್ ಆಗುತ್ತೆ. ಅಂತಂದರೆ ಅಪ್ರೂವಲ್ ಅಂತ ತೋರಿಸ್ತಾ ಇದೆ ಅಂತಂದರೆ ನಿಮ್ಗೆ ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ ಅಂತ ಯಾರು ಕೂಡ ಗಾಬರಿ ಆಗಿ ಹೋಗ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ರೀತಿಯಾಗಿ ನೀವು ಚೆಕ್ನ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಸೈಡ್ ಬರಲ್ಲ ಅಂದರೆ ಸೈಡ್ ಡೀಟೇಲ್ಸ್ ಅಂತ ಕಾಣುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಅನ್ನೋದನ್ನು ತೋರಿಸ್ತಾರೆ. ಈ ರೀತಿಯಾಗಿ ನಿಮ್ಮ ಮೊಬೈಲಲ್ಲಿ ಆರಾಮಾಗಿ ಈಸಿಯಾಗಿ ಚೆಕ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್,
ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ಮತ್ತೆ ಇದೇ ರೀತಿ ವಿಡಿಯೋ ತೊಗೊಂಡ್ಬರ್ತಾ ಇರ್ತೀನಿ. ಸೊ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಮುಗಿಸ್ತೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತಿರುಗಲರಿಗೂ ನಮಸ್ಕಾರ.